ಹೆಸರು ಅಲಯನ್ಸ್ ಅಂತಕ್ಕಂಥದ್ದು ಕೆಲವರಿಗೆ ಆ ಪದದ ಪರಿಚಯ ಇಲ್ಲದೆ ಇರ್ಬೋದು. ಎಲ್ಲಾದ್ರೂ ಅಷ್ಟೇ ನಾವು ಏನೇನ್ ಮಾಡ್ತೀವಿ ಒಂದು ಸಣ್ಣ ಸಣ್ಣ ಕೆಲಸವೂ ಸಹ ಸೇವೆಯಾಗಿ ಅದು ಮಾರ್ಪಡುತ್ತೆ. ಅದನ್ನ ಅನ್ಕೋಬೇಕಷ್ಟೇ ನಾವು. ಹಾಗಾಗಿ ಅಂತಹ ಕಾರ್ಯಕ್ರಮವನ್ನ ಒಂದು ಸೇವಾ ಮನೋಭಾವನೆಯಿಂದ ಎಲ್ಲರನ್ನ ಒಗ್ಗೂಡಿಸ್ಬೇಕು. ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಈ ಸಮಾಜದಲ್ಲಿ ಎಲ್ಲರೂ ನಾವ್ಯಾರು ಅಂತ ನಿಮಗೆ, ನೀವ್ಯಾರು ಅಂತ ನಮಗೆ ಒಂದು ಪರಿಚಯ ಕಾರ್ಯಕ್ರಮ ಆದ್ರೆ ಅದೊಂದು ಸೇವಾ ಮನೋಭಾವನೆ. ಅಂತ ಕಾರ್ಯಕ್ರಮ ಉದ್ಘಾಟನೆ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ನಾನು ಒಂದು ವಿಷಯವನ್ನು ಇಲ್ಲಿ ಪ್ರಸ್ತಾಪ ಮಾಡಕ್ಕೆ ಇಷ್ಟಪಡ್ತೇನೆ. ಮೈಸೂರಿನ ಭಾಗದಲ್ಲಿ ಡಾಕ್ಟರ್ ನಾಗರಾಜ್ ಬೈರಿ ಅಂತಕ್ಕಂಥ ಒಂದು ದೊಡ್ಡ ದೈತ್ಯ ಪ್ರತಿಭೆ ಮತ್ತೆ ಸಾಮಾಜಿಕ ಕಳಕಳಿ ಇರ್ತಕ್ಕಂತಹ ಮಹಾನ್ ಮಾನವತಾವಾದಿಗಳ ಸಾಲಿನಲ್ಲಿ ಅವರು ಗುರುತಿಸ್ಕೊಂಡಿರ್ತಕ್ಕಂಥವ್ರು. ಜೊತೆಗೆ ಆ ಒಂದು ಸನ್ಮಾರ್ಗದ ಅಂಶಗಳನ್ನ ತಾವು ಮೈಗೂಡಿಸ್ಕೊಂಡು ಇಂತಹ ಹಲವಾರು ಕ್ಲಬ್ಗಳನ್ನ, ಇಂಥ ಕಾರ್ಯಕ್ರಮಗಳನ್ನ ಮೈಸೂರು ಭಾಗದಲ್ಲಿ ಮನೆ ಮನೆ ಮಾತಾಗಿರ್ತಕ್ಕಂತಹ ನಾಗರಾಜ್ ಸರ್ ಬೈರಿ ಅವರನ್ನ ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕು. ಯಾಕಂದ್ರೆ ನಮ್ಮ ಗುರುಗಳಾದಂತಹ ಶ್ರೀ ಪ್ರಸನ್ನ ಕುಮಾರ್ ಹೇಳ್ತಾರೆ, ಈ ಒಂದು 8 ಜಿಲ್ಲೆಗಳಲ್ಲಿ ಅವರು ಚಿರಪರಿಚಿತ ಕನ್ನಡಪ್ರಭ ಪ್ರಧಾನ ಸಂಪಾದಕರು. ಅವರು ಹೇಳ್ತಾ ಇರ್ತಾರೆ, ನಾಗರಾಜ್ ಬೈರಿ ಅಂತಕ್ಕಂಥ ಒಂದು ಪ್ರತಿಭೆ ಅಂತ ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಒಬ್ಬ ಮನುಷ್ಯ ಮನೆ ಮನೆಗೆ ಇಟ್ಟುಬಿಟ್ರೆ ಈ ದೇಶ ಉದ್ಧಾರ ಆಗುತ್ತೆ ಅಂತಕ್ಕಂಥ ಒಂದು ಮಾತು ಯಾವಾಗ ನೆನೆಸಿ ಮಾಡ್ತಾರೆ. ಯಾಕೆ ನಾನು ಅವ್ರ ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ. ಅವರು ವೈಯಕ್ತಿಕವಾಗಿ ತುಂಬಾ ಪರಿಚಯ ಇಲ್ಲ ಅಂದ್ರೂ ಸಹ ಅವರು ಮೈಸೂರಿನ ಮನೆ ಮಾತಾಗಿರ್ತಕ್ಕಂಥ ವ್ಯಕ್ತಿ. ಬಟ್ ಮಂಡ್ಯ ಜಿಲ್ಲೆಗೆ ಪಾದಾರ್ಪಣೆ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತ ಹಾಗಾಗಿ ಮತ್ತೆ ನಿಮ್ಮೆಲ್ಲರ ಪರವಾಗಿ ನಾವು ಸ್ವಾಗತವನ್ನ ಈ ಕಾರ್ಯಕ್ರಮಕ್ಕೆ ನಡೆಸಿಕೊಡ್ತಾ ಇದ್ದೀವಿ. ದಯಮಾಡಿ ಸರ್ ನಮ್ಗೆ ಬಹಳಷ್ಟು ಅವ್ರ ಹೆಸರನ್ನ ಕೇಳಿದ್ರೆ ವೈಯಕ್ತಿಕವಾಗಿ ಪರಿಚಯ ಇಲ್ಲ. ಅವರು ಸಹ ಎಷ್ಟೊಂದು ಸಮಾಜ ಬಗ್ಗೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಬಹಳಷ್ಟು ಸ್ವಾಗತವನ್ನ ನಾವು ಕೋರ್ತಾ ಇದ್ದೇವೆ. ನಂತರ ನಾನು ಎಲ್ಲರ ಹೆಸರನ್ನ ಹೇಳ್ಬಿಟ್ಟು ಇವ್ರ ಹೆಸರು ಹೇಳಂತಿದೆ, ಅದು ಈಗಲೇ ಹೇಳ್ಬಿಡ್ತೀನಿ. ಯಾಕೆಂದ್ರೆ ಪವಿತ್ರ ನಾಗರಾಜ್ ಅವರು ಈ ಭಾಗದ ಒಂದು ಬೇರೆ ಎಲ್ಲ ಮಹಿಳೆಯರು ದಯವಿಟ್ಟು ಅನ್ನೈತ ಭಾವಿಸ್ಬೇಡಿ ಮತ್ತೆ ಬೇಜಾರು ಮಾಡ್ಕೋಬೇಡಿ. ಯಾಕಂದ್ರೆ ಏನು ಮಾಡೋಕ್ಕಾಗೋದಿಲ್ಲ. ಈ ನಕ್ಷತ್ರಗಳು ಏನೇ ಇರಲಿ ಆಕಾಶದಲ್ಲಿ ಸೂರ್ಯಚಂದ್ರನ್ ಮಾತ್ರ ನಾವು ಪೂಜೆನೂ ಮಾಡ್ತೀವಿ, ನಮಸ್ಕಾರ ಮಾಡ್ತೀವಿ ಅಂತ ಪರಿಸ್ಥಿತಿ ನಮಗೆ. ಯಾಕಂದ್ರೆ ಪವಿತ್ರ ನಾಗರಾಜ್ ಅವರು ವೈಯಕ್ತಿಕವಾಗಿ ನನಗೆ ಸುಮಾರು 30 ವರ್ಷಗಳಿಂದ ನನಗೆ ಪರಿಚಯ ಇದ್ದಾರೆ. ಅವ್ರ ಅಣ್ಣ ಇನ್ಸ್ಪೆಕ್ಟರ್, ಅವರು ನಾವು ಕ್ಲಾಸ್ಮೇಟು. ಕುಟುಂಬ ಸಂಬಂಧ ಮತ್ತೆ ಫ್ಯಾಮಿಲಿ ಫ್ರೆಂಡು, ಎಲ್ಲ ಕಷ್ಟ ಸುಖ ನೋವು ಎಲ್ಲರೂ ಸಹ ಭಾಗವಹಿಸುವಂತಹ ಒಂದು ವ್ಯಕ್ತಿತ್ವ ಇರ್ತಕ್ಕಂತಹ ಮಹಿಳೆ ಅಂದ್ರೆ ಪವಿತ್ರ ನಾಗರಾಜ್ ಅವರು. ಮತ್ತೆ ಅವರು ನಾವು ಸೇರಿ ಬಹಳಷ್ಟು ನಮ್ಮ ಜನಪರ ಸಾಹಿತ್ಯ ಪರಿಷತ್ತನ್ನು ಬಹಳಷ್ಟು ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ. ಬಹಳಷ್ಟು ಇಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ನಿಜಕ್ಕೂ ಬಹಳ ಒಳ್ಳೆ ಸಂಘಟಕರು. ಮತ್ತೆ ಕಾರ್ಯಕ್ರಮದಲ್ಲಿ ಅವ್ರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಉದ್ಘಾಟನಾ ಸಮಾರಂಭ ಪರವಾಗಿ ನಾನು ಸ್ವಾಗತವನ್ನ ಕೋರ್ತೇನೆ. ನೋಡಿ ಶಿಸ್ತಿನ ಸಿಪಾಯಿ ಇವರು. ಮತ್ತೆ ಇವರು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಅವರ ವೇಷಭೂಷಣ ಅಂದ್ರೆ ಡ್ರೆಸ್ ಹಾಕೊಂಡಿರೋದ್ರಲ್ಲಿ ಏನಾದ್ರೂ ಒಂದು ಶಿಸ್ತಿದೆ, ಸಮಾಜಮುಖವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮತ್ತೆ ಹಿರಿಯರು. ಮತ್ತೆ ಎಲ್ಲರ ಪರವಾಗಿ ನಾವು ತುಂಬುವುದೇ ಸ್ವಾಗತವನ್ನ ನಾವು ವಸಂತಮ್ಮವರು ಸಂಘಟಕರಿದ್ದೀರಿ, ಮತ್ತೆ ಪ್ರೀತಿಪೂರ್ವಕ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಎಲ್ಲರೂ ಸಹ ನಾನು ಸ್ವಾಗತವನ್ನ ಬಯಸ್ತೇನೆ. ಅನ್ಯತಾ ಯಾರು ಹೆಸರು ಬಿಟ್ಟವರಿಗೆ ಅನ್ಯತಾ ಭಾವಿಸ್ಬೇಡಿ ಆಯ್ತಾ. ಬಿಟ್ಟವ್ರಿಗೆ ಯಾರ್ಯಾರು ಹೆಸರು ಬಿಟ್ಟಿದ್ರೆ ಅವರಿಗೆ ಕಾರ್ಯಕ್ರಮ ಯಶಸ್ವಿಯಾಗಿ ಬಯಸ್ತಾನೆ ಸ್ವಾಗತ ಭಾಷಣವನ್ನು ಮುಗಿಸ್ತೀವಿ. ಜೈ ಕರ್ನಾಟಕ.